ಇನ್ನು ಕೆಲವರು ಕೇಳ್ತಾರೆ ಹೈಡ್ರೋಪೋನಿಕ್ಕಿಂದ ಏನು ಲಾಭ ಅಂತಂತ ಕೆಲವರೆಲ್ಲ ಕೇಳ್ತಿರ್ತಾರೆ. ನಾನು ಹೇಳ್ತೀನಿ, ನೀವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಇಂಡಿ ಬೂಸ ಎಕ್ಸ್ಟರ್ನಲ್ ಫೀಡ್ಸ್ಗಳಿಗೆ ನೀವು ಹೋದಾಗ 30 ರೂಪಾಯಿ ಮೇಲೇ ಇದೆ, 30 ರೂಪಾಯಿ ಕಮ್ಮಿ ಅಂತೂ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಟ್ರೇಗೆ 1.25 kg ನಾವು ಹಾಕಿದ್ದೀವಿ. ಇವತ್ತಿನ ರೇಟ್ 23 ರೂಪಾಯಿ. ನಾನು 40 ರೂಪಾಯಿ ಇದಕ್ಕೆ 30 ರೂಪಾಯಿ ಒಂದು ಟ್ರೇಗೆ ಜೋಳ ಹಾಕಿದ್ದೀನಿ. ಇದರಿಂದ ಔಟ್ಪುಟ್ ನನಗೆ 6ರಿಂದ 8 kg ಬರುತ್ತೆ. ಎಕ್ಸಾಕ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಅದು ಡಿಪೆಂಡ್ಸ್ ಅಪಾನು ನೀರಿನ ಕ್ವಾಲಿಟಿ, ಕ್ಲೈಮೇಟ್ ಕ್ವಾಲಿಟಿ ಮೇಲೆ ಹೋಗುತ್ತದೆ. ಮಿನಿಮಮ್ ಆವ್ರೇಜ್ 6 ರೂಪಾಯಿ ಅಂತ ಹೇಳಿದ್ರು ನಮಗೆ 5 ರೂಪಾಯಿ ಪರ್ kg ಬಿತ್ತು. ನಮಗೆ ಎಕ್ಸ್ಟರ್ನಲ್ ಫೀಡ್ಸ್ ಇವತ್ತು ಸೈಲೇಜ್ ತೊಗೊಂಡ್ರು ಪ್ರತಿಯೊಂದು ತೊಗೊಂಡ್ರು 8 ರೂಪಾಯಿ 7 ರೂಪಾಯಿ ಕಮ್ಮಿ ಯಾವುದೂ ಸಿಗೋದಿಲ್ಲ. ಮತ್ತು ಹೆವಿ ನ್ಯೂಟ್ರಿಷಿಯಸ್ ಫುಡ್ ಇದು. ಮತ್ತು ಇನ್ನೂ ಕೆಲವರು ಕೇಳ್ತಾರೆ, ನೀವು ಹೈಡ್ರೋಪೋನಿಕ್ ಅಂತ ಹೇಳ್ತೀರಾ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದನ್ನ ಹೇಳೋದಿಲ್ಲ ಅಂತ. ಹೌದು, ಈಗ ನೋಡಿ, ಪ್ರಾಣಿಯ ದೇಹದ ತೂಕದ 10ರಿಂದ 15% ಮಾತ್ರ ಎಲ್ಲ ವಿಜ್ಞಾನಿಗಳು ಸಜೆಸ್ಟ್ ಮಾಡೋದು ಆ ಪ್ರಾಣಿಗೆ ಅಷ್ಟು ದಿನಕ್ಕೆ ಮೇವು ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್ ದೇಸಿ ಹಸುಗಳಿರುತ್ತೆ, ಅದಕ್ಕೆ 10ರಿಂದ 15 kg ಮೇವು ಅಂದರೆ 2 ಟ್ರೇ ಕೊಡಬೇಕು. ಅದೇ ಮಲೆನಾಡು ಗಿಡ್ಡ ಇರುತ್ತೆ, ಅದಕ್ಕೆ 1 ಟ್ರೇ ಸಾಕು. ಮತ್ತು ಪುಂಗನೂರು ಈ ಥರ ಸಣ್ಣ ಬ್ರೀಡ್ಗೆ ಅದಕ್ಕೆ 1 ಟ್ರೇ ಸಾಕು. ನೀವು HF ಜರ್ಸಿ ಒಳ್ಳೊಳ್ಳೆ ಹಾಲು ಕೊಡೋವಂಥ ಹಸುಗಳಿರುತ್ತೆ, ಅದಕ್ಕೆ ಕಂಪಲ್ಸರಿ 2 ಟ್ರೇ ಕೊಡಬೇಕು. ಕುರಿ ಮೇಕೆಗೆ ಬಂದಾಗ 1 ದಿನಕ್ಕೆ 1 kg ಒಂದು ಕುರಿ ಮೇಕೆಗೆ, ಅಂದರೆ 1 ಟ್ರೇನಲ್ಲಿ ನೀವು 5 ಕುರಿ ಮೇಕೆ ಕೊಡ್ಬೋದು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮದು ದಕ್ಷ ಆಗ್ರೋ ಏಜೆನ್ಸೀಸ್ ಅಂತ ಒಂದು ಚಿಕ್ಕ ಸಂಸ್ಥೆ. ಮೈನಾಗಿ ಮುಖ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಹೈಡ್ರೋಪೋನಿಕ್ ಮೇವನ್ನು ಬೆಳೀತಕ್ಕಂಥ ಯೂನಿಟ್ಗಳನ್ನು ನಾವು ರೈತರಿಗೆ ಮಾಡಿಕೊಡುವಂಥ ಕಂಪ್ನಿಗಳು. ಅಂದರೆ ಯಾವುದೇ ಡಿಸ್ಟಿಕ್ಕಲ್ಲಿರಲಿ ಅವರ ಮನೆ ಬಾಗಿಲಿಗೆ ಹೋಗಿ, ಅಂದರೆ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಮೈನಾಗಿ ರೈತರಿಗೆ ನೋಡಿ, ನಾನು ದಯವಿಟ್ಟು ರೈತರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಈ ಒಂದು ವಿಡಿಯೋನ ಪೂರ್ತಿ ಪ್ರಮಾಣದಲ್ಲಿ ನೋಡಿ, ಅಂದರೆ ಕೊನೆವರೆಗೂ ನೋಡಿ, ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗಾದರೂ ಹೈಡ್ರೋಪೋನಿಕ್ ಮೇವನ್ನು ನಾವು ನಮ್ಮ ಕುರಿ ಮೇಕೆ ಹಸು ಸಾಕಾಣಿಕೆ ಮಾಡೋರು ಹಾಕ್ಕೊಬೋದೋ ಬೇಡವೋ, ಇದರಲ್ಲಿರ್ತಕ್ಕಂಥ ಅಂದರೆ ನ್ಯೂನ್ಯತೆಗಳೇನು, ಅಂದರೆ ಏನೇನು ಸಮಸ್ಯೆಗಳು ಬರುತ್ತೆ, ಏನೇನು ಒಳ್ಳೇದಿದೆ ಅನ್ನೋದನ್ನ ನಾನು ಕವರ್ ಮಾಡಿ ಹೇಳ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಏನಂದರೆ ಮಾರ್ಕೆಟ್ನಲ್ಲಿ ಸುಮಾರು ಜನ ಹೈಡ್ರೋಪೋನಿಕ್ಕನ್ನು ಮಾಡೋರು ಇರ್ತಾರೆ. ಅಂದರೆ ಟೆಕ್ನಿಕಲ್ಲಾಗಿ ರೈತರಿಗೆ ಇನ್ಫಾರ್ಮೇಷನ್ನ ಕೊಟ್ಟು ಅದರ ಅಂದರೆ ಬೆನಿಫಿಟ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಗಳನ್ನ ಹೇಳಿ ಮಾಡೋರು ತುಂಬ ಕಮ್ಮಿ ಇದ್ದಾರೆ ಈಗ. ಸೊ ಅದರಿಂದ ರೈತರಿಗೆ ಒಂದು ಅನುಕೂಲ ಆಗೋ ಅನ್ನೋ ದೃಷ್ಟಿನಲ್ಲಿ ನಾನು ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ತಪ್ಪದೆ ಕೊನೆವರೆಗೂ ನೋಡಿ. ಮೇಯ್ನಾಗಿ ಹಸಿ ಮೇವನ್ನು ನಾವು ಕೇವಲ 8 ದಿನಗಳ ಅವಧಿಯಲ್ಲಿ ನಾವೇ ಮನೆಯಲ್ಲಿ ಬೆಳ್ಕೊಳ್ಳೋವಂಥ ಒಂದು ವಿಧಾನನ ನಾವು ಹೈಡ್ರೋಪೋನಿಕ್ ವಿಧಾನದಲ್ಲಿ ನಾವು ಬೆಳ್ಕೊಳ್ಳೋವಂಥದ್ದು ಹೈಡ್ರೋಪೋನಿಕ್ ಮೇವು ಅಂತ ನಾವು ಕರಿತೀವಿ. ಮೇಯ್ನಾಗಿ ಇದೇನಪ್ಪ ಅಂತಂತಂದರೆ, ಕಾಳುಗಳನ್ನು ಮೊಳಕೆ ಕಟ್ಟಿ ಟ್ರೇಗೆ ಹಾಕಿ 8 ದಿನ ನೀರು ಕೊಡಬೇಕಾಗತ್ತೆ. ಅದು ಡೇ ಟೈಮ್, ಅಂದರೆ ಹಗಲಿನ ಟೈಮ್ನಲ್ಲಿ ಮಾತ್ರ ನೀರು ಕೊಡಬೇಕಾಗುತ್ತೆ. ಅದು ಪ್ರತಿ 2 ಗಂಟೆ, 1.5 ಗಂಟೆ, 3 ಗಂಟೆವರೆಗೂ ಕೆಲವು ಭಾಗದಲ್ಲಿ ಕೊಡ್ಬೋದು. ಅಂದರೆ ಅದು ಯಾವ ರೀತಿ ಉಷ್ಣಾಂಶದ ಮಟ್ಟ ಜಾಸ್ತಿ, ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಬೇಸಿಗೆನಲ್ಲಿ ಸ್ವಲ್ಪ ಹೆಚ್ಚು ನೀರು ಕೊಡಬೇಕಾಗುತ್ತೆ, 1.5 ಗಂಟೆಗೆ, 2 ಗಂಟೆಗೆ. ಮಳೆಗಾಲ ಚಳಿಗಾಲಕ್ಕೆ ಬಂದಾಗ ಕೇವಲ 3 ಗಂಟೆಗೆ ಒಂದೊಂದು ಸರಿ ನೀರು ಕೊಟ್ಟರೆ ಸಾಕಾಗುತ್ತೆ. ಅಂದರೆ ನಾವು ದಿನದಲ್ಲಿ, ಅಂದರೆ ಹಗಲು ಹೊತ್ತಿನಲ್ಲಿ ಕಂಪಲ್ಸರಿಯಾಗಿ ನೀರು ಕೊಡಲೇಬೇಕಾಗುತ್ತೆ. ನೈಟ್ ಟೈಮಲ್ಲಿ ಇದಕ್ಕೆ 1 ಸರಿ ಕೊಟ್ಟರು ಆಯಿತು. ಒಂದೇನಪ್ಪ ಅಂತಂದರೆ, ಇದನ್ನು ನಾವು ಟೆಕ್ನಿಕಲ್ಲಾಗಿ ಬೆಳೆಯುವಂಥ ವಿಧಾನ ಅಂತಂತಂದರೆ, ಈಗ ನೀವು ನೋಡಿರ್ತೀರ AC ಮಾಡಿ, ಈಗ ಏನು ಮೈಕ್ರೋ ಗ್ರೀನ್ಸ್ ಅಂತ ಬಂದಿರ್ತದೆ, ನಾವೆಲ್ಲ ತಿನ್ನೋದಕ್ಕೆ ಮನುಷ್ಯರು ಮಾಡ್ತಕ್ಕಂಥದ್ದು. ಆ ರೀತಿ AC ಒಂದು ರೂಮ್ಗಳಲ್ಲಿ, ಇಲ್ಲ ಫ್ಯಾನ್ ಪ್ಯಾಡ್ ಕೂಲಿಂಗ್ ಸಿಸ್ಟಮ್ ಅಂತ ಕರಿತೀವಿ ನಾವು, ಪಾಲಿ ಹೌಸ್ಗಳಲ್ಲಿ ಅದೆಲ್ಲ ಮಾಡ್ತಾರೆ ಆ ಟೆಕ್ನಾಲಜಿಯಲ್ಲಿ. ಇದನ್ನು ಇಸ್ರೇಲು ಮತ್ತು ಅಮೇರಿಕಾಗಳಲ್ಲಿ ಮೊದಲ ಬಾರಿಗೆ ಮಾಡಿದಾಗ ಅವರು ಅದೇ ಒಂದು ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡಿರ್ತಕ್ಕಂಥದ್ದು. ಏನು ಫ್ಯಾನ್ ಪ್ಯಾಡ್ ಕೂಲಿಂಗ್ ಅಂದರೆ ನಾವು ಕಂಟ್ರೋಲ್ಡ್ ಕ್ಲೈಮೇಟ್ ಅಂತ ಕರಿತೀವಿ. ನಿರ್ದಿಷ್ಟವಾದಂಥ ಒಂದು ಉಷ್ಣಾಂಶನ ಅದು ಕ್ರಿಯೇಟ್ ಮಾಡುತ್ತೆ. AC ಫ್ಯಾನ್ ಪ್ಯಾಡ್ ಕೂಲಿಂಗ್ ಸಿಸ್ಟಮಲ್ಲಿ ಆಗ್ಬೋದು. ಅದರಿಂದ ಬೆಳೆದಾಗ ನಮಗೆ 90%ಗೂ ಮೇಲೆ ಇಳುವರಿ ಸಿಗುತ್ತೆ. ಅಂದರೆ ಹಾಕಿದ್ದೆಲ್ಲ ಬಂದೇ ಬರುತ್ತೆ ಅನ್ನೋ ಒಂದು ಕಾಯಮಲ್ಲಿ ನಾವು ಕಂಟ್ರೋಲ್ ಮಾಡೋದಾಗುತ್ತೆ. ಈಗ ನಾನು ಹೇಳ್ತೀನಿ, ಏನಕ್ಕೆ ಅದಕ್ಕೂ ಇದಕ್ಕೂ ನಾವು ಮಾಡೋ ಕನ್ವೆನ್ಷನಲ್ ಮೆಥಡ್ಗೂ ಅದಕ್ಕೆ ಏನು ವ್ಯತ್ಯಾಸ ಅಂದರೆ, ಈಗ ನೋಡಿ ಸಿಂಪಲಾಗಿ ಹೇಳ್ತೀನಿ, 2 ಹಸು ಇರುತ್ತೆ ಒಬ್ಬ ರೈತರ ಹತ್ರ, ಇಲ್ಲ ಒಂದು 20 ಕುರಿ ಮೇಕೆ ಇರುತ್ತೆ. ಅವರು AC ಅಡ್ಯಾಪ್ಟ್ ಮಾಡಿಕೊಂಡು ಕಂಟ್ರೋಲ್ ಕ್ಲೈಮೇಟ್ ಸಿಸ್ಟಮ್ ಮಾಡೋದಕ್ಕೆ ತುಂಬ ಖರ್ಚು ಬರುತ್ತೆ. ಬರೀ 20 ಮೇಕೆಗೆ ಅವರು 50-60 ಸಾವಿರ ಖರ್ಚು ಮಾಡಬೇಕು ಅಂದರೆ ಎಲ್ಲಾಗುತ್ತೆ ರೈತರು? ಆಗೋದಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಅಂದರೆ ಒಳ್ಳೆ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 35ಕ್ಕೆ ದಾಟೋದಿಲ್ಲ ಕ್ಲೈಮೇಟು, ಟೆಂಪ್ರೇಚರು. ಅದರಿಂದ ಇದನ್ನು ಇಂಡೋರಲ್ಲಿ ಬೆಳೆಯೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ ನಮ್ಮ ಕ್ಲೈಮೇಟು. ನಮ್ಮ ಎಲ್ಲ ಡಿಸ್ಟ್ರಿಕ್ಗಳು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕೆಲವಾರು ಡಿಸ್ಟ್ರಿಕ್ಗಳು ಬಿಟ್ಟು. ಸೊ ಹೀಗಿರುವಾಗ ನಾವು ಇದೇ ಕ್ಲೈಮೇಟಲ್ಲೇ ಎಕ್ಸಾಕ್ಟು 100% ನಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿಲ್ಲ, ಒಂದು 80% ಆದರೂ ಕಂಪಲ್ಸರಿ ಬಂದೇ ಬರುತ್ತೆ.
ಇದು ಒಂದು ಹೈಡ್ರೋಪೋನಿಕ್ ಮೇವನ್ನು ಬೆಳಿಬೇಕಾದ್ರೆ ಬೇಕಾದಂಥ ಒಂದು ವಿಧಾನ ಅಂತ ಹೇಳ್ತೀನಿ. ಅಂದರೆ ಬೇಕಾಗಿರ್ತಕ್ಕಂಥ ಒಂದು ಕ್ಲೈಮೇಟ್ನ ಕಂಡೀಷನ್. ಕೆಲವ್ರು ಹೇಳ್ತಾರೆ ರೈತರು, ನಾವು ಬೈಲಲ್ಲಿ ಹಾಕ್ಬಿಟ್ಟು ಮಾಡ್ಬೋದಾ ಅಂತ. ಬೈಲಲ್ಲಿ ಹಾಕಿ ಮಾಡಿದಾಗ ನೀವು ಏನನ್ನು ಕಂಟ್ರೋಲ್ ಮಾಡ್ತೀರಾ? ನೀವು ವಾತಾವರಣನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜಡಿ ಬಂದರೆ ನೀವೇ ಕಂಟ್ರೋಲ್ ಮಾಡ್ತೀರಾ? ಹೆಚ್ಚು ಬಿಸಿಲು ಬಂದರೆ ಹೇಗೆ ಕಂಟ್ರೋಲ್ ಮಾಡ್ತೀರಾ? ಒಂದು ಸರಿ ಬಿರುಗಾಳಿನೇ ಬಂತು, ಅದು ಹೊಡ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಶೇಡ್ ನೆಟ್ಟೆಲ್ಲ ಕಟ್ಟಿರ್ತೀವಿ ನಾವು, ಮತ್ತು ಇಲಿಗಳು ಬರುತ್ತೆ, ಇಲಿನ ಹುಡ್ಕೊಂಡು ಹಾವು ಬರುತ್ತೆ, ಅದನ್ನು ಹುಡ್ಕೊಂಡು ಇನ್ನೊಂದು ಬರುತ್ತೆ. ಸೊ ಹಾಗಾಗಿ ನಾವು ಏನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದನ್ನು ಆದಷ್ಟು ಸಾಧ್ಯ ಆದಷ್ಟು ಈ ರೀತಿ ನೋಡಿ, ಮೇಲೆ ಶೆಡ್ ಇರಬೇಕು, ಮಳೆ ಬರದೆ ಬೀಳದೆ ಬಿಸಿಲು ಬೀಳ್ದಂಗೆ, ಕೆಳಗಡೆ ಸಿಮೆಂಟ್ ಆಗಲಿ ಬಂಡೆ ಆಗಲಿ ಕಂಪಲ್ಸರಿ ಇರಬೇಕು. ಸುತ್ತು ಈ ಥರ ವಾತಾವರಣ ಏನಂದರೆ ಗಾಳಿ ಆಡ್ತಕ್ಕಂಥ ವಾತಾವರಣ ಇದ್ದಾಗ ಈ ಮೇವು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಕಣ್ಣು ಮುಂದೆನೇ ಇದೆ ಇದು. ಸೊ ಇನ್ನೊಂದು ನಾನು ಈ ಯೂನಿಟ್ ಬಗ್ಗೆ ಹೇಳ್ತೀನಿ ನೋಡಿ. ಆ ಯೂನಿಟ್ನ ಬೆಳೆಯೋದಕ್ಕೆ ಈ ಥರವಾದಂಥ ವಾತಾವರಣ ಕರೆಕ್ಟಾಗಿರುತ್ತೆ ನೋಡಿ. ನಾನು ಈ ವಿಡಿಯೋನ ಇಲ್ಲಿ ಮಾಡ್ತಿರೋದಕ್ಕೆ ಕಾರಣ ಏನಂತಂದರೆ, ಇದು ನಾವು 2.5 ವರ್ಷ ಆಗಿದೆ ಅಂದಾಜು ಇನ್ಸ್ಟಾಲೇಷನ್ ಮಾಡಿ. ಇದನ್ನು ರೈತರು ಪ್ರತಿನಿತ್ಯನೂ ಕೂಡ ಒಂದು ದಿನವೂ ನಿಲ್ಲಿಸ್ದಂಗೆ ಕಂಟಿನ್ಯೂಸ್ ಆಗಿ ಬೆಳೆಸಿದ್ದಾರೆ. ಇದನ್ನು ಅಂದರೆ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಿದ್ದಾರೆ. ನಾನು ಖುದ್ದಾಗಿ ಹೇಳ್ತೀನಿ ನಿಮ್ಮ ಹತ್ರ, ರೈತರ ಹತ್ರ, ನಾನು ಹಾಕಿದ 100 ಯೂನಿಟ್ಗಳಲ್ಲಿ ಅದನ್ನು ಸದ್ಬಳಕೆ ಮಾಡಿ ಕರೆಕ್ಟಾಗಿ ಬೆಳೀತಕ್ಕಂಥವ್ರು 30ರಿಂದ 40 ಜನ ಅಷ್ಟೇ. ಇನ್ನು 60ರಿಂದ 70 ಜನ ಏನು ಮಾಡ್ತಾರೆ, ನಮಗೆ ಜೋಳ ಸಿಕ್ಕಿಲ್ಲ, ಲೇಬರ್ ಮೇಲೆ ಕಂಪ್ಲೀಟಾಗಿ ಬಿಟ್ಬಿಡ್ತಾರೆ. ಹಿಂದಿ ಲೇಬರು ಯಾರೋ ಇರ್ತಾರೆ, ಅವ್ರು ಏನು ಹೇಳಿದ್ರು ಇವತ್ತು ಕಾಳು ನೆನೆಸ್ಬಿಟ್ರೆ ನಾಳೆ ತೆಗಿತಾರೆ. ಮತ್ತು ಏನೇನೋ ಮಾಡೋದು, ಟೈಮ್ ಸರಿಯಾಗಿ ನೀರು ಹಾಕಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಲ್ಲ, ಸ್ವಚ್ಛವಾಗಿ ಇಡಬೇಕು. ಇದೆಲ್ಲ ಮಾಡದೇ ಇರೋದ್ರಿಂದ ಫೇಲ್ಯೂರ್ ಆಗೋರು ತುಂಬ ಜನ ಇದ್ದಾರೆ. ಮತ್ತು ಇನ್ನೊಂದು, ಕೋಸ್ಟಲ್ ಕರ್ನಾಟಕಗಳಲ್ಲಿ ಮಾಡ್ತಕ್ಕಂಥ ರೈತರು, ಅಂದರೆ ಈಗ ಕಾರವಾರದಿಂದ ಮಂಗಳೂರು ಸರೌಂಡಿಂಗಲ್ಲಿ ಯಾರು ಮಾಡ್ತಾರೆ, ಹ್ಯೂಮಿಡಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಹ್ಯೂಮಿಡಿಟಿ ಸಿಕ್ಕಾಪಟ್ಟೆ ಇದ್ದಾಗ ಏನಾಗುತ್ತೆ, ಬೀಜ ಬರೋದಿಲ್ಲ, ಅಷ್ಟು ಮೊಳಕೆ ಪ್ರಮಾಣವೂ ಕಮ್ಮಿ ಇರುತ್ತೆ, ಬೆಳವಣಿಗೆನೂ ಬರೋದಿಲ್ಲ, ಅದಕ್ಕೆ ಫಂಗಸ್ ತುಂಬ ಬೇಗ ಅಟ್ಯಾಕ್ ಆಗುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ಕಂಪಲ್ಸರಿ ಅವರು ಕ್ಲೈಮೇಟ್ನ ಕಂಟ್ರೋಲ್ ಮಾಡೇ ಮಾಡಬೇಕು. ನಾವು ಹೇಳಿದ್ನಲ್ಲ, AC ಹಾಕಬೇಕು, ಇಲ್ಲ ಫ್ಯಾನ್ ಪ್ಯಾಡ್ ಕೂಲಿಂಗ್ ಸಿಸ್ಟಮ್ ಮಾಡೇ ಮಾಡಬೇಕು. ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ, ಹೈಡ್ರೋಪೋನಿಕ್ನಲ್ಲಿ ನಮಗೆ 2-3 ವಿಧಾನದಲ್ಲಿ ಬೇರೆ ಬೇರೆ ಕಂಪ್ನಿಗಳು ಮಾಡ್ತಿರ್ತವೆ. ಈಗ GI ಸ್ಟ್ರಕ್ಚರು ಮತ್ತು UPVC ಸ್ಟ್ರಕ್ಚರು ನೋಡಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ಇದನ್ನು 2.5 ವರ್ಷ ಆಗಿದೆ ನಾವು ಹಾಕಿ. ಯಾರೋ ಕೆಲವರು ಪುಣ್ಯಾತ್ಮರು ಹೇಳ್ತಿರ್ತಾರೆ UPVC ಹಂಗೆ ಹೋಗ್ಬಿಡುತ್ತೆ, ಬೆಂಡಾಗಿಬಿಡುತ್ತೆ ಅಂತ. ನೀವು ಎಲ್ಲೂ ಇಲ್ಲ. ಯಾಕೆಂದರೆ ನಾವು ಏನೇ ಆಗಲಿ, ನೀವು ಬಂದು ಕ್ರಾಸ್ ಚೆಕ್ ಮಾಡಿದಾಗ ಇಲ್ಲಿ ಕರೆಕ್ಟಾಗಿರಬೇಕು. ಅಂದರೆ ರೈತರಿಗೆ ಯಾವುದೇ ಕಾರಣಕ್ಕೂ ಮಿಸ್ಲೀಡ್ ಮಾಡಬಾರ್ದು. ನಾನೇನು ಹೇಳ್ತೀನಿ ಅಂತಂದರೆ, ನೀವು ಇವಾಗ ನನಗೆ ಫೋನ್ ಮಾಡಿ ನಾಳೆ ದುಡ್ಡು ಕೊಟ್ಬಿಟ್ಟು ನೀವು ಯೂನಿಟ್ ಹಾಕ್ಕೊಳ್ಳಿ ಅಂತ ಹೇಳೋದಲ್ಲ ನೋಡಿ. ಯಾರಾದರೂ ನೀವು ಹೈಡ್ರೋಪೋನಿಕ್ ಬಗ್ಗೆ ತಿಳ್ಕೊಬೇಕು ಅಂದರೆ ಜಸ್ಟ್ ಈ ಥರ ಒಂದು ಸ್ಟಾರ್ಟಿಂಗಲ್ಲಿ ಒಂದು 8-10 ಟ್ರೇ ತರಿಸ್ಕೊಳ್ಳಿ. ನಿಮ್ಗೆ ಆದರೆ ₹1000 ಹೋಗ್ಬೋದು. ಕೈಯಲ್ಲಿ ನೀರು ಹಾಕಿ 1 ವಾರ ಬೆಳೀರಿ. 1 ಹಸುಗೋ 2 ಹಸುಗೋ ಕೊಟ್ಟು ನೋಡಿ, ಇಲ್ಲ ಒಂದು 5-6 ಮೇಕೆಗೋ ಕುರಿಗೋ ಕೊಟ್ಟು ನೋಡಿ, ಬೆಳವಣಿಗೆ ಹೇಗೆ ಬರುತ್ತೆ. 1 ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಆದಮೇಲೆ ನೀವು ದುಡ್ಡು ಖರ್ಚು ಮಾಡಿ ಯೂನಿಟ್ ಮಾಡ್ಕೊಬೋದು. ನಾನೇನೇ ಕೇಳ್ತಾ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಿ ಖುದ್ದಾಗೆ, ರೈತರು ಪ್ರಾರಂಭದಲ್ಲಿ ಇರೋ ಇಂಟ್ರೆಸ್ಟು ಯೂನಿಟ್ಗಳು ಹಾಕಿದ ಮೇಲೆ ಇರೋಲ್ಲ. ಅವ್ರ ಬೆಳವಣಿಗೆ ಅದನ್ನ ಮಾಡೋದಕ್ಕೆ ಹೋಗೋದಿಲ್ಲ, ಸರಿಯಾದ ಜೋಳ ಒದಗಿಸಲ್ಲ, ಇದೆಲ್ಲ ಮಾಡ್ತಿರ್ತಾರೆ. ಮತ್ತು ನೋಡಿ, ಯೂನಿಟ್ ಬಗ್ಗೆ ಏನಿದೆ ಹೇಳ್ಕೊಳೋದಕ್ಕೆ ಏನೇನಂದರೆ, UPVC ಮೆಟೀರಿಯಲ್ಗಳನ್ನ ಹಾಕ್ತೀವಿ, ನಾವು ಮಾಡ್ತೀವಿ. ಬೇಕಂದವ್ರಿಗೆ GIನಲ್ಲೂ ಕೂಡ ನಾವು ಮಾಡಿಕೊಡ್ತೀವಿ. ಮೇಯ್ನ್ ಏನಂದರೆ ರೈತರು ಶ್ರದ್ಧೆ ವಹಿಸಿ ಮಾಡಬೇಕು, ಅದು ಒಂದು. ಈಗ ರೇಟ್ಗಳಲ್ಲೂ ಕೂಡ ಕೆಲವರು ಹೇಳ್ತಿರ್ತಾರೆ, ಅವರು ಅಷ್ಟೊಂದು ಮಾಡ್ತಾರೆ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಎಲ್ಲೇ ತೊಗೊಳ್ಳಿ, ಟ್ರೇ ಸೈಜ್ಗಳ ಮೇಲೆ ಆಧಾರವಾಗೋಗುತ್ತೆ. ನೋಡಿ, ಈಗ ನೀವು ನೋಡ್ತಿದ್ರಲ್ಲ, ಇದು 2 ಅಡಿಗೆ 1.5 ಅಡಿ ಬರ್ತಕ್ಕಂಥ ಟ್ರೇ ಸೈಜ್ ಇದು. ನೋಡಿ, ನಾವು ಹಾಕೋ ಟ್ರೇಗಳಲ್ಲೂ ಕೂಡ ಮೇವು ಯಾವ ರೀತಿ ಇದೆ ಅಂತ. ಇದು 7ನೇ ದಿನದ ಬೆಳೆ. ಇದು 7ನೇ ದಿನದ್ದು ಈ ರೀತಿ ಬೆಳವಣಿಗೆ ಇದೆ. ಸೊ ನೋಡಿದ್ರಲ್ಲ. ಮತ್ತು ಇನ್ನೊಂದು ಬೆಳೆಯುವಂಥ ವಿಧಾನ ಏನಂದರೆ, ಕಂಪಲ್ಸರಿ ನೀವು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ರೈತರು. 12 ಅವರ್ ಮಾತ್ರ ಜೋಳನ ನೆನೆಸ್ಬೇಕು. ಆದಮೇಲೆ 48 ಗಂಟೆ ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಅದಾದಮೇಲೆ ಟ್ರೇಗೆ ಹಾಕಿ, ಮೊಳಕೆ ಬಂದಮೇಲೆ ಟ್ರೇಗೆ ಹಾಕಿ 8 ದಿನ ಟ್ರೇನಲ್ಲಿರಬೇಕು. 8ನೇ ದಿನಕ್ಕೆ ಈ ರೀತಿ ಈ ಸ್ಟೇಜಲ್ಲಿ ಬೆಳವಣಿಗೆ ಬರುತ್ತೆ. ಈ ಸ್ಟೇಜಲ್ಲಿ ಬೆಳವಣಿಗೆ ಬಂದಾಗ ಆ 8 ದಿನ ಕೂಡ ಟ್ರೇನಲ್ಲಿರೋವಾಗ ನೀವು ಪ್ರತಿ 2 ಅವರ್ಗೆ ಮಾತ್ರ ಒಂದೊಂದು ಸರಿ ನೀರು ಕೊಡಬೇಕು. ಅದು 1 ನಿಮಿಷ ಮಾತ್ರ ಸ್ಪ್ರೇ ಮಾಡಬೇಕಾಗತ್ತೆ. ಯಾರಾದರೂ ತಾವೇ ಸ್ವತಃ ಮಾಡ್ಕೊಳ್ಳೋರಿದ್ರೆ ಹೇಳ್ತಾ ಇದ್ದೀನಿ, ಪ್ರತಿ 2 ಗಂಟೆಗೆ ಒಂದು ಸರಿ ಡೇ ಟೈಮಲ್ಲಿ ಮಾತ್ರ ನೀರು ಕೊಡಬೇಕಾಗತ್ತೆ. ನೈಟು ನಿಮಗೆ ಎಕ್ಸ್ಟ್ರೀಮ್ ಸಮ್ಮರ್ ಇರುತ್ತೆ ಅಂತಂದಾಗ ನೈಟ್ ಟೈಮಲ್ಲಿ ಒಂದು ಸರಿ ನೀರು ಕೊಟ್ಟರೆ ಸಾಕಾಗುತ್ತೆ. ಮತ್ತು ಬರೀ ನೀರು ಹಾಕಿ ಬೆಳಿತಿರಲ್ಲ, ಇದಕ್ಕೆ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನು ನಾವು ಕೊಡೋದು ಬೇಡವಾ ಅಂತಂದರೆ, ನೋಡಿ, ಖಂಡಿತ ಹಾರ್ಡ್ ವಾಟ್ರ್ ಅನ್ನೋದು ನಮ್ಮಲ್ಲಿ ತುಂಬ ಇರುತ್ತೆ. ನ್ಯೂಟ್ರಿಷನ್ಸ್ ನೀವು ಕೊಟ್ಟಾಗ ಅದು ಏನು ಮಾಡುತ್ತೆ, ನೈಟು ನಾವು ಯಾವ ಟೈಮಲ್ಲಿ ಕೊನೆಗೆ ನಾವು ರಾತ್ರಿ 9 ನಾವು ಸೆಟ್ ಮಾಡೋದಲ್ಲ, ರಾತ್ರಿ 9ರಿಂದ 10 ಗಂಟೆಗೆ ಕೊನೆ ಒಂದು ಫಾಗರ್ನ ಸೆಟ್ ಮಾಡ್ತೀವಿ. ಆ ಫಾಗ್ ಆದಮೇಲೆ ನಾವು ನ್ಯೂಟ್ರಿಷನ್ನ ಸ್ಪ್ರೇ ಪಂಪಲ್ಲಿ ಹೊಡೆದುಬಿಟ್ಟು ರಾತ್ರಿ ಎಲ್ಲ ಬಿಡಬೇಕು. ರಾತ್ರಿ ನೀರು ಕೊಡಬಾರ್ದು. ನಾವು ಆ್ಯಕ್ಚುಲಿ ಕೊಡೋದೇ ಇಲ್ಲ, ಸೆಟ್ ಮಾಡೋದಿಲ್ಲ.
ಮತ್ತು ನೆಕ್ಸ್ಟ್ ಡೇ ರೊಟೀನಾಗಿ ಅದ್ರ ಪ್ರಕಾರ ನೀರು ಹೊಡ್ತಾರೆ. ಆ ಥರ ವಾರಕ್ಕೆ 2 ಸರಿ ನ್ಯೂಟ್ರಿಷನ್ ಸ್ಪ್ರೇ ಮಾಡಬೇಕಾಗತ್ತೆ, ಯಾರಿಗೆ ಬೆಳವಣಿಗೆ ಸರಿಯಾಗಿ ಬರ್ತಿರಲ್ಲ ಆ ಥರ ಒಂದು ಸಮಸ್ಯೆ ಇರೋರಿಗೆ. ಸೊ ಮತ್ತು ಇನ್ನೊಂದೇನೆಂದರೆ, ಜೋಳ ಬಿಟ್ಟು ಬೇರೆ ಏನು ಬೆಳೆಯೋಕ್ಕಾಗಲ್ವದಿಲ್ವಾ ನಮ್ಮಲ್ಲಿ ಅಂತಂದರೆ, ನಮ್ಮ ಕ್ಲೈಮೇಟ್ ಸಪೋರ್ಟ್ ಮಾಡಲ್ಲ. ಜೋಳ ಒಂದೇ ನಮ್ಮ 35-38 ಡಿಗ್ರಿಗೆ ತಡ್ಕೊಂಡು ಬೆಳೆಯೋಂತಕ್ಕಂಥ ಒಂದು ಮೇವಿನ ಬೆಳೆ ಅಂತಂದರೆ ಅದು ಜೋಳ ಒಂದೇ. ಹುರುಳಿ ಮಾಡ್ಬೋದು, ಹುರುಳಿ ಚೆನ್ನಾಗಿ ಬರುತ್ತೆ. ನೀವು ಏನಾದರೂ ಒಂದು ವೇಳೆ ಗೋಧಿ ಮಾಡ್ತೀವಿ ಅಂತಂದರೆ ಮಾಡ್ಬೋದು, ಬರೀ ಚಳಿಗಾಲದಲ್ಲಿ ಮಾತ್ರ ಬರ್ತಕ್ಕಂಥದ್ದು ಗೋಧಿ. ಮತ್ತು ಇನ್ಯಾವುದೂ ಕೂಡ ನನಗೆ ಗೊತ್ತಿದ್ದ ಹಾಗೆ ರೈತರಿಗೆ ಬೆಲೆನಲ್ಲಿ, ಅಂದರೆ ಈಗ ನೋಡಿ, ನಾವು 50 ರೂಪಾಯಿ 60 ರೂಪಾಯಿ ಕಾಳುಗಳನ್ನ ಒಂದೊಂದು ಕೆ ಜಿನ ತೊಗೊಂಬಂದು ಇದಕ್ಕೆ ಹಾಕಿ ಹೈಡ್ರೋಪೋನಿಕ್ ಬೆಳೆಯೋದಲ್ಲಿ ಅರ್ಥ ಇಲ್ಲ ನಮಗೆ. ಯಾಕೆ ಅಂದರೆ ಇಂಡಿ ಬೂಸ 30-35 ರೂಪಾಯಿ ಖರ್ಚು ಬರುತ್ತೆ ಇವತ್ತು, ಬೇರೆ ಏನೇ ಫೀಡ್ಗಳಾಗಲಿ. ನಮಗೆ ಈಗ ತಕ್ಕ ಮಟ್ಟಿಗೆ ಇವತ್ತಿಗೆ 23 ರೂಪಾಯಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕೆ ಜಿ ಜೋಳ ಸಿಗುತ್ತೆ. 23 ರೂಪಾಯಿ ಒಂದು ಕೆ ಜಿ ಜೋಳ ಹಾಕಿದಾಗ ನಿಮ್ಗೆ 8 ಕೆ ಜಿ ಮೇವು ಬರುತ್ತೆ. ಅದರಲ್ಲಿ ನಿಮ್ಗೊಂದು ವರ್ಕೌಟ್ ಆಗುತ್ತೆ. ಬಟ್ ಅದು ಬಿಟ್ಟು ನೀವು 45-50 ರೂಪಾಯಿ ಮೇಲೆ 1 ಕೆ ಜಿ ಕಾಳು ಹಾಕಿ ನಾನು ಬೆಳೆದು ದನಗಳಿಗೆ ಹಾಕ್ತೀನಿ ಅಂದರೆ ಅದು ನನಗೆ ಗೊತ್ತಿದ್ದಂಗೆ ಅದು ವರ್ಕೌಟ್ ಆಗ್ತಕ್ಕಂಥದ್ದಲ್ಲ. ಇನ್ನೂ ಕೆಲವರು ಕೇಳ್ತಾರೆ, ಹೈಡ್ರೋಪೋನಿಕ್ಕಿಂದ ಏನು ಲಾಭ ಅಂತಂದ ಕೆಲವರೆಲ್ಲ ಕೇಳ್ತಿರ್ತಾರೆ. ನಾನು ಹೇಳ್ತೀನಿ, ನೀವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಇಂಡಿ ಬೂಸ ಎಕ್ಸ್ಟರ್ನಲ್ ಫೀಡ್ಸ್ಗಳಿಗೆ ನೀವು ಹೋದಾಗ 30 ರೂಪಾಯಿ ಮೇಲೇ ಇದೆ, 30 ರೂಪಾಯಿ ಕಮ್ಮಿ ಅಂತೂ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಟ್ರೇಗೆ 1.25 ಕೆ ಜಿ ನಾವು ಹಾಕಿದ್ದೀವಿ. ಇವತ್ತಿನ ರೇಟ್ 23 ರೂಪಾಯಿ. ನಾನು 40 ರೂಪಾಯಿ ಇದಕ್ಕೆ 30 ರೂಪಾಯಿ ಒಂದು ಟ್ರೇಗೆ ಜೋಳ ಹಾಕಿದ್ದೀನಿ. ಇದರಿಂದ ಔಟ್ಪುಟ್ ನನಗೆ 6-8 ಕೆ ಜಿ ಬರುತ್ತೆ. ಎಕ್ಸಾಕ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಅದು ಡಿಪೆಂಡ್ಸ್ ಅಪಾನು ನೀರಿನ ಕ್ವಾಲಿಟಿ, ಕ್ಲೈಮೇಟ್ ಕ್ವಾಲಿಟಿ ಮೇಲೆ ಹೋಗುತ್ತದೆ. ಮಿನಿಮಮ್ ಆವ್ರೇಜ್ 6 ರೂಪಾಯಿ ಅಂತ ಹೇಳಿದ್ರು ನಮಗೆ 5 ರೂಪಾಯಿ ಪರ್ ಕೆ ಜಿ ಬಿತ್ತು. ನಮಗೆ ಎಕ್ಸ್ಟರ್ನಲ್ ಫೀಡ್ಸ್ ಇವತ್ತು ಸೈಲೇಜ್ ತೊಗೊಂಡ್ರು ಪ್ರತಿಯೊಂದು ತೊಗೊಂಡ್ರು 8 ರೂಪಾಯಿ 7 ರೂಪಾಯಿ ಕಮ್ಮಿ ಯಾವುದೂ ಸಿಗೋದಿಲ್ಲ. ಮತ್ತು ಹೆವಿ ನ್ಯೂಟ್ರಿಷಿಯಸ್ ಫುಡ್ ಇದು. ಮತ್ತು ಇನ್ನೂ ಕೆಲವರು ಕೇಳ್ತಾರೆ, ನೀವು ಹೈಡ್ರೋಪೋನಿಕ್ ಅಂತ ಹೇಳ್ತೀರಾ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದನ್ನ ಹೇಳೋದಿಲ್ಲ ಅಂತ. ಹೌದು, ಈಗ ನೋಡಿ, ಪ್ರಾಣಿಯ ದೇಹದ ತೂಕದ 10-15% ಮಾತ್ರ ಎಲ್ಲ ವಿಜ್ಞಾನಿಗಳು ಸಜೆಸ್ಟ್ ಮಾಡೋದು ಆ ಪ್ರಾಣಿಗೆ ಅಷ್ಟು ದಿನಕ್ಕೆ ಮೇವು ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್ ದೇಸಿ ಹಸುಗಳಿರುತ್ತೆ, ಅದಕ್ಕೆ 10-15 ಕೆ ಜಿ ಮೇವು ಅಂದರೆ 2 ಟ್ರೇ ಕೊಡಬೇಕು. ಅದೇ ಮಲೆನಾಡು ಗಿಡ್ಡ ಇರುತ್ತೆ, ಅದಕ್ಕೆ 1 ಟ್ರೇ ಸಾಕು. ಮತ್ತು ಪುಂಗನೂರು ಈ ಥರ ಸಣ್ಣ ಬ್ರೀಡ್ಗೆ ಅದಕ್ಕೆ 1 ಟ್ರೇ ಸಾಕು. ನೀವು HF ಜರ್ಸಿ ಒಳ್ಳೊಳ್ಳೆ ಹಾಲು ಕೊಡೋವಂಥ ಹಸುಗಳಿರುತ್ತೆ, ಅದಕ್ಕೆ ಕಂಪಲ್ಸರಿ 2 ಟ್ರೇ ಕೊಡಬೇಕು. ಕುರಿ ಮೇಕೆಗೆ ಬಂದಾಗ 1 ದಿನಕ್ಕೆ 1 ಕೆ ಜಿ ಒಂದು ಕುರಿ ಮೇಕೆಗೆ, ಅಂದರೆ 1 ಟ್ರೇನಲ್ಲಿ ನೀವು 5 ಕುರಿ ಮೇಕೆ ಕೊಡ್ಬೋದು. ಕೋಳಿಗಳಿಗೆ ನಾವು ನಿಜವಾಗ್ಲೂ ಈ ನಡುವೆ ಅಂತೂ ತುಂಬಾ ಹೆಚ್ಚಾಗಿ ನಾಟಿ ಕೋಳಿಗಳು ಮತ್ತು ಬೇರೆ ಬೇರೆ BB380 ಆಗ್ಬೋದು, ಕಾವೇರಿ ತಳಿಯ ಕೋಳಿಗಳಾಗ್ಬೋದು ಸಾಕುವಂಥ ರೈತರಿಗೆ ಸಿಕ್ಕಾಪಟ್ಟೆ ಯೂನಿಟ್ಗಳನ್ನ ಮಾಡಿದ್ದೀವಿ. ಅವರೆಲ್ಲ ನಾವು ಸಜೆಸ್ಟ್ ಮಾಡೋದು 100 ಕೋಳಿಗೆ 1 ಟ್ರೇ. ಈ ರೀತಿ ನೀವು ಮಾಡಿಕೊಂಡಾಗ ಫೀಡ್ ಕಾಸ್ಟ್ಗಳನ್ನ ನೀವು 30-50% ನೀವು ಉಳಿಸ್ಕೊಬೋದು. ಈ ರೀತಿ ಇದೆ. ಸುಮಾರು ಜನ ರೈತರು ನಾನು ಕೇಳೋದೇನಂತಂದರೆ, ಸರ್ ನಾವು ಯೂನಿಟ್ ಹಾಕಬೇಕು, ನಮಗೆ ಜಾಗ ಇಲ್ಲ ಅಂತ ಕೇಳ್ತಾರೆ. ನೋಡಿ, ದಯವಿಟ್ಟು ನೀವು ನನ್ನ ಹತ್ರ ಅಲ್ಲ, ಯಾರ ಹತ್ರನೇ ಮಾಡಿಸಿದ್ರು ಕೂಡ ನಿಮ್ಮಲ್ಲಿ ಇಂಡೋರ್ ಜಾಗ ಇದ್ದರೆ ಮಾತ್ರ ಹೈಡ್ರೋಪೋನಿಕನ್ನು ಮಾಡಿ ದಯವಿಟ್ಟು. ಏಕೆಂದರೆ ನೀವು ಬೈಲಲ್ಲಿ ಹಾಕಿದಾಗ ಏನನ್ನೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಇದನ್ನು ಮಾಡುವಂಥ ವಿಧಾನ ಏನಂದರೆ AC ಅಥವಾ ಫ್ಯಾನ್ ಪ್ಯಾಡ್ ಕೂಲಿಂಗ್ ಸಿಸ್ಟಮ್ ಮಾಡಿ ಕಂಪ್ಲೀಟ್ ಕ್ಲೋಸ್ಡ್ ಕ್ಲೈಮೇಟಲ್ಲಿ ಇದನ್ನು ನಾವು ಮಾಡಬೇಕು. ಆ ಥರ ಇರುವಾಗ ನಾವು ಇಂಡೋರಲ್ಲಿ ಮಾಡೋದೇ ಕಷ್ಟ ಆಗುತ್ತೆ. ಅದನ್ನು ತೊಗೊಂಡೋಗಿ ಬೆಂಕಿಯಿಂದ ಬಾಣಲೆಗೆ ಅಂದಂಗೆ ನಾವು ಬೈಲಲ್ಲಿ ಹಾಕಿ ಮಾಡಿದಾಗ ನಮಗೆ ತುಂಬ ಕಷ್ಟ ಆಗುತ್ತೆ. ತಕ್ಕ ಮಟ್ಟಿಗೇನೋ ವೀಡಿಯೋಗಳಲ್ಲಿ ನೀವು ಕಾಣ್ಬೋದು, ಇವತ್ತು ಬಂದುಬಿಡುತ್ತೆ. ವರ್ಷ 365 ದಿನ ಬೆಳೆಯೋಕ್ಕಲ್ಲ, ನಮ್ಮದೇ ಬೆಳೆಯೋದು ಕಷ್ಟ ಇದೆ ಅಲ್ವಾ. ತುಂಬ ಶ್ರದ್ಧೆ ವಹಿಸಿ ಮಾಡಿದಾಗ ಮಾತ್ರ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ, ಇದಕ್ಕೆ ನೊಣ ತುಂಬ ಬರುತ್ತೆ. ನೊಣ ಕಾಟ ಹೇಗೆ ಅಂತ ನೋಡಿ, ನೊಣ ಯಾಕೆ ಬರುತ್ತೆ ಅಂತ ಸಿಂಪಲ್ ಒಂದು ಉದಾಹರಣೆ ಹೇಳ್ತೀನಿ. ಇದರಲ್ಲಿ ರೋಗಗಳು ಥರದ್ದು ಬರುತ್ತೆ, ನೊಣ ಯಾಕೆ ಬರುತ್ತೆ, ಯಾಕೆ ಫಂಗಸ್ ಬರುತ್ತೆ ಅನ್ನೋದು ಒಂದು ಹೇಳ್ತೀನಿ. ನೋಡಿ, ನಾವಾಗೆಲ್ಲ ಹಳೆ ಕಾಲದಲ್ಲಿ ಕೈಯಿಂದ ಬಿಡಿಸಿ ನಾವು ಜೋಳನ ಹಾಕ್ತೀವಿ. ಇವಾಗಲೂ ಅಷ್ಟೇ, ಯಾರಾದರೂ ರೈತರು ನೀವು ನೋಡ್ತಿರೋರು ಕೈಯಿಂದ ಬಿಡಿಸಿ ಒಂದು 10 ತೆನೆ ತೊಗೊಂಡು ಅದನ್ನು ನೆನೆಸಿ ಅದನ್ನು ಮೊಳಕೆ ಕಟ್ಟಿ ಟ್ರೇಗೆ ಹಾಕಿ, ಅದರಲ್ಲಿ ಫಂಗಸ್ ಬರೋಲ್ಲ. ಯಾಕೆಂದರೆ ಕಾಳು ಒಡೆಯೋದಿರಲ್ಲ. ಇವಾಗೆಲ್ಲ ನಾವೇನು ಮಾಡ್ತೀವಿ, ಮಿಷಿನ್ಗಳಿಗೆ ಹಾಕ್ತೀವಿ. ರೈತರು ಯಾರಿಗೂ ಕೂಡ ಸಮಯ ಇಲ್ಲ ಈಗ ಆಗಿರೋದ್ರಿಂದ ಮಿಷಿನ್ಗೆ ಹಾಕ್ತಾರೆ. ಮಿಷಿನ್ಗೆ ಹಾಕಿದಾಗ 10-20% ಕಾಳು ಡ್ಯಾಮೇಜ್ ಆಗಿರುತ್ತೆ. ಅದನ್ನು ಫೀಡ್ಗಳಿಗೆ ಹಾಕೋರ್ಗೇನು ಸಮಸ್ಯೆ ಬರೋಲ್ಲ. ಈ ಥರ ಹೈಡ್ರೋಪೋನಿಕ್ ಬೆಳೆಯುವಾಗ ಸಮಸ್ಯೆ ಬರುತ್ತೆ. ಏನಂದರೆ ಒಡೆದಿರೋ ಕಾಳು ಮೊಳಕೆ ಬರೋಲ್ಲ. ಮೊಳಕೆ ಬರದೇ ಇರೋದು ನೆಂದು ಕೊಳೆಯುತ್ತೆ. ಕೊಳೆತಾಗ ಏನಾಗುತ್ತೆ, ನೊಣನೂ ಅಟ್ರಾಕ್ಟ್ ಆಗುತ್ತೆ, ಫಂಗಸ್ಸು ಬರುತ್ತೆ. ಈ ಸಮಸ್ಯೆಯಿಂದ ಏನಾಗುತ್ತೆ, ನಾವು ಮ್ಯಾಕ್ಸಿಮಮ್ ಹೇಳೋದು ಉದ್ದ ಚೆನ್ನಾಗಿರೋ ಜೋಳಗಳನ್ನ ತೊಗೊಂಬನ್ನಿ. ಅದರಲ್ಲಿ ರೌಂಡ್ ಕಾಳು ಹಾಕಿದ್ರೆ ಅಂತೂ ಇಲ್ಲವೇ ಇಲ್ಲ ಬಿಡಿ, ಯಾಕೆಂದರೆ ಬರೋದೇ ಇಲ್ಲ, ಮೇವು ಸರಿಯಾಗಿ ಬರೋಲ್ಲ. ಕಾಳಿನ ಕ್ವಾಲಿಟಿ ಮೇಲೆ ನಿಮಗೆ ಹೈಡ್ರೋಪೋನಿಕ್ ಒಂದು. ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ನೀವೆಲ್ಲ ಹೇಳ್ತೀರಾ ರೇಟ್ ಬಗ್ಗೆ ಹೇಳಲ್ಲ ಅಂತ ರೈತರು ನಮ್ಮನ್ನು ಕೇಳ್ತಿರ್ತಾರೆ. ನೋಡಿ, ಈಗ ನಾನು ಹೇಳ್ತಾ ಇರೋದು, ನಾವು 2.5 ವರ್ಷದಿಂದನೇ ಹೇಳಿದ್ದೀವಿ 25,000 ನಾವು ಪರ್ ಯೂನಿಟ್ ಮಾಡ್ತೀವಿ. ಎಲ್ಲಿ ನಾನಿರೋ ದೊಡ್ಡಬಳ್ಳಾಪುರ, ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಾನು ರೇಟ್ ಮಾಡ್ತಿದ್ದೆ ಮುಂಚೆ. ಈಗ 3 ತಿಂಗಳಿಂದನೇ ನಮಗೆ
ಪ್ರತಿ ಒಂದು ಲೆಂತ್ ಪೈಪು 400 ರೂಪಾಯಿ ಇದ್ದಿದ್ದು ಈಗ 600 ರೂಪಾಯಿ ಮಾಡಿದ್ದಾರೆ. ಪ್ರತಿಯೊಂದು ಫಿಟ್ಟಿಂಗ್ಸು, ಪ್ರತಿಯೊಂದು ಇದನ್ನು ಕೂಡ. ಪೆಟ್ರೋಲ್ ಡೀಸೆಲ್ ಅಂತೂ ನಮಗೆ ಒಂದೊಂದು ಕಡೆ ಹೋದಾಗಲೂ ಮಿನಿಮಮ್ 2-2.5 ಸಾವಿರ ಖರ್ಚಾಗುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ಈಗ 27,000ದಿಂದನೂ ಶುರು ಮಾಡಿದ್ವಿ ಬೆಂಗಳೂರು ಲೋಕಲಲ್ಲಾದರೆ. ಅದು ಉತ್ತರ ಕರ್ನಾಟಕ ಅಂದರೆ ಹುಬ್ಳಿ, ಧಾರವಾಡ, ಮಂಗಳೂರು, ನಿಮಗೆ ಗುಲ್ಬರ್ಗ, ಬಿಜಾಪುರ ಈ ಕಡೆ ಎಲ್ಲ ಹೋದಾಗ ನಾವು ಕಂಪಲ್ಸರಿ 30,000 ರೂಪಾಯಿ ಮಾಡ್ತೀವಿ. ನಮ್ಮಲ್ಲಿ 2 ವಿಧವಾದಂಥ ಒಂದು ನಮಗೆ ಪವರ್ ಸೋರ್ಸಿಂದ ನಾವು ಮಾಡ್ತೀವಿ. ಒಂದು ಕರೆಂಟಿಂದ ಮೋಟ್ರ್ಗಳನ್ನ ಹಾಕಿ ಮಾಡ್ತೀವಿ. ಕರೆಂಟಿಂದ ಏನಿದೆ, ನಾವು 27ರಿಂದ ಲೋಕಲಲ್ಲಾದರೆ 30, ತುಂಬ ದೂರದಲ್ಲಿರೋದಾದರೆ 30,000 ರೂಪಾಯಿ ಹಾಕ್ತೀವಿ ಕರೆಂಟ್ ಮೋಟ್ರಿಗೆ. ಸೋಲಾರ್ ಆದರೆ 34,000 ಲೋಕಲಲ್ಲಿ, 37,000ವರೆಗೂ ನಾವು ದೂರದಲ್ಲಿರ್ತಕ್ಕಂಥವ್ರು, ಅಂದರೆ ದೂರ ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಮಾಡ್ತೀವಿ. ನಮ್ಮದು ಪ್ರತಿಯೊಂದು ಕೂಡ ಆನ್ ಡೋರ್ ಡೆಲಿವರಿ ಇರುತ್ತೆ. ಅಂದರೆ ನಾವೇ ಮೆಟೀರಿಯಲ್ಗಳನ್ನ ತೊಗೊಂಬಂದು ಖುದ್ದಾಗಿ 8ರಿಂದ 8 ಅವರ್ ಕೆಲಸ ಇರುತ್ತೆ ನಮಗೆ. ನಾವು ಇನ್ಸ್ಟಾಲೇಷನ್ ಮಾಡಿ ಅವ್ರಿಗೆಲ್ಲ ಡೆಮೋ ತೋರಿಸಿ ಪ್ರತಿಯೊಂದು ಕೂಡ ಮಾಡಿ ಬರ್ತಕ್ಕಂಥದ್ದು. ನಮ್ದು ಯಾವುದೂ ಕೂಡ ಪಾರ್ಸಲ್ ಸರ್ವಿಸ್ ಇರೋದಿಲ್ಲ. ಯಾರಿಗಾದರೂ ಮೆಟೀರಿಯಲ್ ಬೇಕು, ರಾ ಮೆಟೀರಿಯಲ್ ಬೇಕು, ಇದ್ರ ಬಗ್ಗೆ ಏನೇ ಐಟಮ್ಸ್ ಬೇಕು ಅಂದರೆ ಅವ್ರು ಬಂದು ತೊಗೊಂಡು ಹೋಗ್ಬೋದು. ಇಲ್ಲ ನಮಗೆ ಸಮಯಾವಕಾಶ ಸಿಕ್ಕಿದಾಗ ನಾವು ಖಂಡಿತ ನಾವು ಅವ್ರಿಗೆ ಪಾರ್ಸಲ್ ಮಾಡಿಕೊಡ್ತೀವಿ. ಈ ರೀತಿ ಒಂದಿದೆ. ಈ ರೀತಿಯಾದಂಥ ರೇಟ್ಗಳನ್ನ ನಾವು ಮೇಂಟೈನ್ ಮಾಡ್ತೀವಿ. ಇನ್ನೊಂದೇನೆಂದರೆ ಮೇಯ್ನಾಗಿ ಒಂದೊಂದು ಯೂನಿಟ್ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ನೋಡಿ ನಿಮಗೆ 30,000 ಹೇಳ್ಬಿಟ್ಟು 25,000 ಮಾಡೋದು ಈ ರೀತಿ ಎಲ್ಲ ನಾವು ಬಾರ್ಗೇನಿಂಗಲ್ಲಿ ನಾವು ಮಾಡೋದಿಲ್ಲ. ಯಾಕೆಂದರೆ ನಾನು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಮೇಯ್ನಾಗಿ ನಾವು ಯೂನಿಟ್ ಹಾಕಿದ ಮೇಲೆ ತದನಂತರ ಏನೇ ಸಮಸ್ಯೆಗಳು ಬಂದರೂ ನಾವು ನಿಮಗೆ ಸಿಗೋವಂಥವ್ರು. ಇವತ್ತು ಹಾಕ್ಬಿಟ್ಟು ನಾಳೆ ಸಿಗೋದಿಲ್ಲ ಅನ್ನೋವಂಥವ್ರಾದರೆ ನಾವು ಮಾಡೋಕ್ಕೋಗಲ್ಲ. ದಯವಿಟ್ಟು ನಾವು ರೇಟಲ್ಲೂ ಕೂಡ ನಾವು ಎರಾಬಿರಿ ಹೇಳಿ ಕಮ್ಮಿ ಮಾಡೋದು ಅದನ್ನ ಮಾಡಲ್ಲ. ಮತ್ತು ಇನ್ನೊಂದೇನೆಂದರೆ ಬಲ್ಕಾಗಿ ಮಾಡ್ತಕ್ಕಂಥ ರೈತರಿಗೊಂದು, ಈಗ 3 ಯೂನಿಟು 100 ಟ್ರೇ ಮೇಲೆ ಮಾಡೋರಿಗೆ ಖಂಡಿತವಾಗ್ಲೂ ನಾವು ಈಗ 27,000 ಮಾಡ್ತಕ್ಕಂಥದ್ದನ್ನ 25,000ಕ್ಕೂ ನಾವು ಮಾಡಿಕೊಡ್ತೀವಿ. ಬಲ್ಕಾಗಿ ಮಾಡ್ತಕ್ಕಂಥವ್ರಿಗೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹೋದರೆ ಇನ್ನೂ ಕಮ್ಮಿ ಆಗುತ್ತೆ. ಅದು ಅಂದರೆ ಸೈಟು ದೂರ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಬಲ್ಕಾಗಿರೋರಿಗಂತೂ ಕಮ್ಮಿ ರೇಟಲ್ಲಿ ನಾವು ಮಾಡಿಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ನೋಡಿ, ಯಾರಿಗೇ ಆಗಲಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಆಗಿರಲಿ ಒಳ್ಳೆ ಸರ್ವಿಸು ಮತ್ತು ಒಳ್ಳೆ ಗುಣಮಟ್ಟದ ಕ್ವಾಲಿಟಿ ಸರ್ವಿಸ್ ಬೇಕಂತಂದರೆ ತಪ್ಪದೆ ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.